ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನಂದನ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಕ್ರೋಶಾ ಕಚ್ಚು ಡಿಸೈನ್ ತೋರಿಸ್ತಾ ಇದ್ದೀನಿ. ಸಿಂಪಲ್ ಹಾಕ್ಬೋದು 2 ಸ್ಟೆಪ್ಪಲ್ಲಿ, ಬಟ್ ಡಬಲ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ. ಸಿಂಗಲ್ ಆರ್ಚಿಗೆ ಡಬಲ್ ಕಲರ್ ಯೂಸ್ ಮಾಡ್ತಾ ಇರೋದು, ಹಾಫ್ ಆ್ಯಂಡ್ ಹಾಫು. ತುಂಬ ಚೆನ್ನಾಗಿ ಬರುತ್ತೆ. ಇದೊಂದು ಮೈಸೂರು ಸಿಲ್ಕ್ ಸ್ಯಾರಿ ಫ್ರೆಂಡ್ಸ್. ಇದು ಸ್ಕೈ ಬ್ಲೂ ಕಲರ್ ಮತ್ತು ಪಿಂಕ್ ಕಲರ್ ಇದೆ ಅಲ್ವಾ. ಸೊ ಫಸ್ಟ್ ಸ್ಕೈ ಬ್ಲೂ ತೊಗೋತಾ ಇದ್ದೀನಿ. ಫಸ್ಟು ಸ್ಕೈ ಬ್ಲೂ ಅವರು ತೊಗೋಬೋದು, ಇಲ್ಲ ಪಿಂಕ್ ಕಲರ್ ತೊಗೋಬೋದು. ಹಾಫ್ ಆ್ಯಂಡ್ ಹಾಫ್ ಬರುತ್ತೆ ನಿಮಗೆ. ಯಾವ್ದು ನಿಮಗೆ ಫಸ್ಟ್ ಯಾವ್ದು ಬೇಕಾಗುತ್ತೆ ಆ ಥರ ತೊಗೊಳ್ಳಿ. ಆ್ಯಸ್ ಯೂಶುವಲ್ 6 ದಾರ. ಫ್ರೆಂಡ್ಸ್, ಇದಕ್ಕೆ ಕುಚ್ಚು ಕಟ್ಟಿ ಇನ್ನೊಂದು ಸ್ಯಾರಿನೂ ನಾನು ತೋರಿಸಿದ್ದೀನಿ. ಇದೊಂದು ಸ್ಯಾರಿ ವಿತೌಟ್ ಕುಚ್ಚು ಡಿಸೈನ್ ಇದು. ಕುಚ್ಚು ಕಟ್ಬಿಟ್ಟು ಕೂಡ ನಾನು ತೋರಿಸ್ತೀನಿ. ಎರಡು ಚೆಕ್ ಮಾಡ್ಬೋದು ನೀವು. ಫಸ್ಟ್ ಸ್ಟಾರ್ಟಿಂಗ್ 2 ಸತಿ ಸಿಂಗಲ್ ಕ್ರೋಶೆ ಮಾಡ್ತಾಯಿದ್ದೀನಿ. ನೀಡಲ್ ನಂಬರು ಅಷ್ಟೇ 10 ಅಥವಾ 11, 9 ಯಾವ್ದಾದ್ರು ತೊಗೊಳ್ಬೋದು. 2 ಸತಿ ಸಿಂಗಲ್ ಕ್ರೋಶೆ ಮಾಡೋಣ. ಸ್ಟಾರ್ಟಿಂಗ್ 2 ಸತಿ ಸಿಂಗಲ್ ಕ್ರೋಶೆ ಆದಮೇಲೆ 3 ಚೈನ್ಸ್ನ ಹಾಕೋತೀನಿ. 3 ಚೈನ್ಸ್ ಹಾಕ್ಕೊಳ್ಳೋಣ. 1 ಚೈನ್, 2 ಚೈನ್, 3 ಚೈನ್. ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋಣ ಫ್ರೆಂಡ್ಸ್. 3 ಚೈನ್ಗಳನ್ನ ಹಾಕಿ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋಣ. ನೀವು ಕೊನೆವರೆಗೂ ಅಂದರೆ ಲಾಸ್ಟಲ್ಲಿ ನೋಡಿದ್ರೆ 2 ಸಾರಿ ಯಾವ ಥರ ಈ ಒಂದೇ ಡಿಸೈನ್ನ ಡಿಫ್ರೆಂಟಾಗಿ ಯಾವ ಥರ ಹಾಕ್ಬೋದು ಅಂತ ನೋಡ್ಬೋದು. ವಿತ್ ಕುಚ್ಚನ್ನು ಹಾಕ್ಬೋದು, ವಿತೌಟ್ ಕುಚ್ಚನ್ನು ಹಾಕ್ಬೋದು. 2 ಡಿಸೈನ್ ತೋರಿಸಿದ್ದೀನಿ, ಅಂದರೆ ಸೇಮ್ ಡಿಸೈನ್ ಫ್ರೆಂಡ್ಸ್. 2 ಲುಕ್ಕು ತೋರಿಸಿದ್ದೀನಿ. ಸೊ 3 ಚೈನ್ ಹಾಕ್ಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ಳೋದು. ಅಲ್ಲಿಂದ ಅಗೇನ್ 3 ಚೈನ್ ಹಾಕ್ತಾಯಿದ್ದೀನಿ. ಫಸ್ಟ್ ಸ್ಟಾರ್ಟಿಂಗ್ 2 ಸಿಂಗಲ್ ಕ್ರೋಶೆ ಮಾಡಿ 3 ಚೈನ್ ಹಾಕಿ ಲಾಕ್ ಆಯಿತು. ಮತ್ತೆ 3 ಚೈನ್ ಹಾಕಿದ್ದೀನಿ. ಇವಾಗ ಲಾಕ್ ಮಾಡೋದು ಬೇಡ. ನೀಡಲ್ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. ಅದನ್ನು ನೀಡಲ್ನ ಸ್ಲ್ಯಾಂಟಾಗಿ ಇಟ್ಕೊಳ್ಳೋಣ ಫ್ರೆಂಡ್ಸ್. ಸ್ಲ್ಯಾಂಟಾಗಿ ಇಟ್ಕೋಬೇಕು. ಒಂದು 5 ಚೈನಷ್ಟು ಗ್ಯಾಪ್ಗೆ. ಈ 3 ಚೈನ್ ಏನಿದೆ ನಾವು ಹಾಕಿರೋದು ಅದು ಸೆಂಟರಿಗೆ, ವಿ ಶೇಪಲ್ಲಿ ಸೆಂಟರಿಗೆ ಬರಬೇಕು. ಅಷ್ಟು ಸ್ಪೇಸಿಗೆ ನೀವು ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು ನೋಡಿ, ನೀಡಲ್ನ ಹಾಕಿಬಿಟ್ಟು ದಾರನ ತೊಗೊಂಡು ಬಂದು 3 ದಾರ ಇರುತ್ತೆ ಇವಾಗ ನೀಡಲ್ ಮೇಲೆ. 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ. ಬೇಕಂದರೆ ಟ್ರಿಪಲ್ ಕ್ರೋಶೆ ಕೂಡ ಹಾಕೋಬೋದು ಫ್ರೆಂಡ್ಸ್. ನಮಗೆ ಒಟ್ಟು ನೀಟಾಗಿ ಒಂದು ವಿ ಶೇಪ್, ಟ್ರಯಾಂಗಲ್ ಶೇಪ್ ಬರಬೇಕು. 3 ಚೈನ್ ಎಷ್ಟು ಲೆಂತ್ ಇದೆ ಅಷ್ಟೇ ಲೆಂತಿಗೆ ನಾನು ಡಬಲ್ ಕ್ರೋಶೆನ ಹಾಕ್ಕೊಂಡಿದ್ದೀನಿ. ಇವನ್ ಟ್ರಿಪಲ್ ಕ್ರೋಶೆ ಹಾಕ್ಬಿಟ್ಟು ನಡೆಯುತ್ತೆ. ಒಂದು 3 ಚೈನು, ಒಂದು ಕಂಬ ಸ್ಲ್ಯಾಂಟಾಗಿ ಹಾಕಿ ವಿ ಶೇಪ್ ಬಂದಿದೆ. ಸೊ ಅಲ್ಲಿಂದ ನಾನು 3 ಚೈನ್ ಮತ್ತೆ ಹಾಕೋತೀನಿ. ಅಲ್ಲಿಂದ ಅಗೇನ್ 3 ಚೈನ್ ಹಾಕೋತಾ ಇದ್ದೀನಿ. ಸೊ 3 ಟೈಮ್ಸ್ ಯೂಸ್ ಮಾಡ್ತಾ ಇದ್ದೀವಿ ಫ್ರೆಂಡ್ಸ್. ಅದಾದಮೇಲೆ ನೋಡಿ, ಸ್ಟಾರ್ಟಿಂಗ್ ಹಾಕ್ತಾ ಅಲ್ವಾ, ಆಮೇಲೆ 3 ಚೈನ್ ಹಾಕಿ ಕಂಬ ಮಾಡಿದ್ಮೇಲೆ ಅಗೇನ್ 3 ಚೈನ್ ಹಾಕಿದ್ದೀನಿ. ಅಲ್ಲಿಂದ ಮತ್ತೆ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಸೊ ಈ ಕಂಬ ಏನಿದೆ ಡಬಲ್ ಕ್ರೋಶೆ ಹಾಕಿದ್ನಲ್ಲ, ಅದ್ರ ಕೆಳಗಡೆ ನೀಡಲ್ನ ಹಾಕಿ ದಾರನ ತಂದು ಇಲ್ಲೂ ಕೂಡ 3 ದಾರ ಇರುತ್ತೆ. 2 ದಾರ 1 ಮಾಡ್ಕೊಳ್ಳೋಣ, ಮತ್ತೆ 2 ದಾರ 1 ಮಾಡ್ಕೊಳ್ಳೋಣ. ಸೊ ಡಬಲ್ ಕ್ರೋಶೆನ ಹಾಕ್ಕೊಂಡು ಹೋಗ್ತಾ ಇದ್ದೀನಿ. ತುಂಬ ಈಸಿ ಫ್ರೆಂಡ್ಸ್, ತುಂಬ ಈಸಿ ಡಿಸೈನು. ಸೊ ನಾರ್ಮಲ್ ರೆಗ್ಯುಲರ್ ಡಿಸೈನೇ, ಅಂದರೆ ನ್ಯೂ ಡಿಸೈನ್ ಅಂತ ಹೇಳೋಕ್ಕಾಗಲ್ಲ, ತುಂಬ ವರ್ಷದ್ದು. ಬಟ್ ತುಂಬ ಚೆನ್ನಾಗಿ ಬರುತ್ತೆ ಡಿಸೈನು. ಒಂದು ಡಿಸೈನ್ನ 2 ಥರ ಯಾವ ಥರ ಹಾಕ್ಕೋಬೋದು ತೋರಿಸ್ತಾ ಇದ್ದೀನಿ. ಸೊ ಇಲ್ಲಿಂದ ನಾನು 7 ಕಂಬಗಳನ್ನ ಹಾಕ್ಕೋತೀನಿ. ಆ 3 ಚೈನ್ನ ಬಿಟ್ಟು ಬರೀ 7 ಡಬಲ್ ಕ್ರೋಶೆನ ಮಾಡ್ಕೋತೀನಿ. ಈವನ್ ನೀವು ಇನ್ಕ್ರೀಸ್ ಮಾಡ್ಕೋಬೋದು ಕಂಬಗಳ ನಂಬರ್ಸು. 8, 9 ಕೂಡ ಹಾಕ್ಕೋಬೋದು. ಆರ್ಚ್ ನಮಗೆ ಸ್ವಲ್ಪ ದೊಡ್ಡದು ಬರುತ್ತೆ ಅಷ್ಟೇ. 7ರಿಂದ 8 ಹಾಕ್ಕೋಬೋದು ಫ್ರೆಂಡ್ಸ್. 7 ಆದರೂ ಹಾಕ್ಕೊಳ್ಳಿ. ನಾನಿಲ್ಲಿ 7 ಹಾಕ್ತಾಯಿದ್ದೀನಿ. 8 ಕೂಡ ಹಾಕ್ಕೋಬೋದು ನೀವು. ಸೊ ತುಂಬ ಈಸಿ ಇದೆ. ಫಸ್ಟ್ ಸ್ಟೆಪ್ಪು ಅಷ್ಟೇ, ಸೆಕೆಂಡ್ ಸ್ಟೆಪ್ಪು ಅಷ್ಟೇ, ತುಂಬ ಈಸಿಯಾಗಿ ಹಾಕ್ಕೊಂಡು ಹೋಗ್ಬೋದು. ಇಷ್ಟೇ ಡಿಸೈನ್, ಸ್ಲ್ಯಾಂಟಿಂಗ್ ಆರ್ಚಸ್ಸು ಬೇಸ್ ಡಿಸೈನ್ ನಮಗೆ. ಸೊ 7 ಕಂಬ ಆಗಿದ ತಕ್ಷಣ ಅದು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡ್ಕೊಳ್ತೀನಿ. ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಕರೆಕ್ಟಾಗೆ ಲಾಕ್ ಮಾಡ್ಕೊಳ್ಳೋಣ. ಇಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡಿಕೊಂಡು ಮತ್ತೆ 3 ಚೈನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು ಫ್ರೆಂಡ್ಸ್. ಇವಾಗ ಸ್ಟಾರ್ಟಿಂಗ್ ಯಾವ ರೀತಿ 3 ಚೈನ್ ಸ್ಟಾರ್ಟ್ ಮಾಡಿದ್ವಿ ಸೇಮ್ ಅದೇ ಥರ ಇಲ್ಲಿ 3 ಚೈನ್ ಹಾಕಿ ಲಾಕ್ ಮಾಡಬೇಕು. ಸೊ ಒಂದು ಆರ್ಚ್ ಆಗಿದ ತಕ್ಷಣ ಪ್ರತಿ ಟೈಮ್ ಇದೇ ಥರ 3 ಚೈನ್ ಹಾಕಿ ಲಾಕ್ ಮಾಡಬೇಕು. ಮತ್ತೆ 3 ಚೈನ್ ಹಾಕಿ ಒಂದು ಡಬಲ್ ಕ್ರೋಶೆನ ಸ್ಲ್ಯಾಂಟಾಗೆ ಮಾಡ್ಕೊಳ್ಳೋದು. ಸೊ ಜಸ್ಟು ಆರ್ಚ್ ಆಗಿದ ತಕ್ಷಣ 3 ಚೈನ್ ಅಷ್ಟೇ ಹಾಕೋದು. ಬೇಕಂದರೆ ನಿಮಗೆ ಬೇಸ್ ಲೈನಲ್ಲಿ ಕುಚ್ಚಬೇಕು ಅಂದರೆ ಫ್ರೆಂಡ್ಸ್ ಎಕ್ಸ್ಟ್ರಾ 3 ಚೈನ್ ಹಾಕ್ಕೋಬೇಕಾಗತ್ತೆ. ನಿಮಗೆ ಬೇಸ್ ಲೈನಲ್ಲಿ ಆರ್ಚ್ ಪಕ್ಕದಲ್ಲಿ ಕುಚ್ಚಬೇಕಂದ್ರೆ ಸೊ ಎಕ್ಸ್ಟ್ರಾ ಇಲ್ಲೇ ನಮಗೆ 4 ಚೈನ್ ಅಥವಾ 3 ಚೈನ್ ಪಕ್ಕದಲ್ಲೇ, ಆರ್ಚ್ ಆಗಿದ್ದ ಪಕ್ಕದಲ್ಲೇ 3 ಚೈನ್ ಅಥವಾ 4 ಚೈನ್ನ ಅಲ್ಲಿ ಹಾಕ್ಕೋಬೋದು. ಸೊ ಕುಚ್ಚು ವಿತೌಟ್ ಕುಚ್ಚು ಅಲ್ವಾ ನಾನು ತೋರಿಸ್ತಾ ಇರೋದು. ಸೊ ಅದಕ್ಕೆ ನಾನು ಅದನ್ನು ಸ್ಕಿಪ್ ಮಾಡಿದ್ದೀನಿ ಅಷ್ಟೇ. ಕಂಬ ಆಗಿದ ತಕ್ಷಣ ಮತ್ತೆ 3 ಚೈನ್ ಹಾಕಬೇಕು. ಆ ಕಂಬಕ್ಕೆ ನಾನು 7 ಡಬಲ್ ಕ್ರೋಶೆನ ಫಿಲ್ ಮಾಡ್ಕೊಳ್ತೀನಿ. 7 ಕಂಬಗಳನ್ನ ಹಾಕ್ಕೊಳ್ತೀನಿ.
ಸೊ 7 ಕಂಬ ಹಾಕಿಬಿಟ್ಟು ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಲಾಕ್ ಮಾಡೋದು, ಮತ್ತು 3 ಚೈನಿಂದ ಕಂಟಿನ್ಯೂ ಮಾಡ್ಕೊಂಡು ಹೋಗೋದು. ಬೇಸ್ ಲೈನ್ ಈ ರೀತಿ ಫುಲ್ ಹಾಕ್ಕೊಂಡು ಹೋಗಬೇಕು ಫ್ರೆಂಡ್ಸ್. ನಾನು ಹೇಳಿದೆ ಅಲ್ವಾ, ಇಲ್ಲಿ ಕುಚ್ಚಬೇಕಂದ್ರೆ ಆರ್ಚ್ ಆಗಿದ ತಕ್ಷಣ ಎಕ್ಸ್ಟ್ರಾ 4 ಚೈನ್ ಅಥವಾ 5 ಚೈನ್ನ ಹಾಕ್ಕೊಳ್ಳಿ, ಆವಾಗ ನಮಗೆ ಆರ್ಚ್ ಪಕ್ಕದಲ್ಲೇ ಕುಚ್ಚು ಬರುತ್ತೆ. ಸೊ ಅದಿಲ್ಲ ಅಂದರೆ ಸೆಕೆಂಡ್ ಆಪ್ಷನ್ನು ನಾನು ಲಾಸ್ಟಲ್ಲಿ ತೋರಿಸಿದ್ದೀನಿ ಫ್ರೆಂಡ್ಸ್, ಆವಾಗ ಹೇಳ್ತೀನಿ. ಅದು ಇನ್ನೂ ಒಂಥರ ಕಾಣಿಸುತ್ತೆ ಡಿಸೈನು. ನಾನು ಕುಚ್ಚು ಆರ್ಚ್ ಪಕ್ಕ ಹಾಕಿಲ್ಲ, ಆರ್ಚ್ಗೆ ಕುಚ್ಚು ಹಾಕಿದ್ದೀನಿ. ಸೊ ಆ ಥರ ಕೂಡ ಹಾಕೋಬೋದು ನೀವು. ಮತ್ತು ಇಲ್ಲಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸಿಂಗಲ್ ಕ್ರೋಶೆ ಮಾಡಿಕೊಂಡು ಇನ್ನೊಂದು ಸಿಂಗಲ್ ಕ್ರೋಶೆ ಇದೆಲ್ಲ ಅಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಳ್ತಾ ಇದ್ದೀನಿ. ಸೊ ಈ 3 ಚೈನ್ ಏನಿದೆ ಫ್ರೆಂಡ್ಸ್, ಅಷ್ಟು ಲೆಂತಿಗೆ ನಾವು ಒಂದು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ಅಂದರೆ ಸೂಜಿ ಮೇಲೆ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ಇವಾಗ ಸೂಜಿ ಮೇಲೆ 1 ಟೈಮ್ ದಾರ ಸುತ್ಕೊಳ್ಳೋಣ. 1 ಟೈಮ್ ದಾರ ಸುತ್ಕೊಂಡು ಈ 3 ಚೈನ್ ಬಿಟ್ಟು ಆ ಸ್ಲ್ಯಾಂಟಾಗಿ 3 ಚೈನ್ ಹಾಕಿದ್ದೀವಲ್ಲ ಅಲ್ಲಿಗೆ ಡೈರೆಕ್ಟಾಗೆ ನೀಡಲ್ನ ಹಾಕ್ತೀನಿ. ನೀಡಲ್ನ ಹಾಕಿ ದಾರನ ತೊಗೊಂಡು ಬಂದು 3 ದಾರ ಇರುತ್ತಲ್ವ, ಫಸ್ಟ್ 2 ದಾರ 1 ಮಾಡ್ಕೊಳ್ಳೋಣ, ಮತ್ತು 2 ದಾರ 1 ಮಾಡ್ಕೊಳ್ಳೋಣ. ಸೇಮ್ 3 ಚೈನ್ ಲೆಂತ್ಗೆ ನಾವು ಡಬಲ್ ಕ್ರೋಶನ ಹಾಕ್ಕೊಂಡು ಹೋಗಬೇಕು. ಸೊ ಇಲ್ಲಿ ನಾನು ಫ್ರೆಂಡ್ಸ್ 8 ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ. ಪಕ್ಕದಲ್ಲಿ 7 ಮಾಡ್ಕೊಂಡಿದ್ದೆ, 7 ಕಂಬ ಮಾಡಿದ್ದೆ, ಬಟ್ 3 ಚೈನ್ ಎಕ್ಸ್ಟ್ರಾ ಇತ್ತಲ್ಲ ಅದನ್ನು ಒಂದು ಕಂಬ ಥರ ಕನ್ಸಿಡರ್ ಮಾಡಬೇಕು. ಇಲ್ಲಿ 8 ಕಂಬಗಳನ್ನ ಮಾಡ್ಕೋತಾ ಇದ್ದೀನಿ. ಜಸ್ಟ್ ಡಬಲ್ ಕ್ರೋಶನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ ಫ್ರೆಂಡ್ಸ್. ಈ 3 ಚೈನ್ ಗ್ಯಾಪ್ ಏನಿದೆ ಅಲ್ಲಿಗೆ 8 ಡಬಲ್ ಕ್ರೋಶನ ಫಿಲ್ ಮಾಡ್ಕೊಳ್ತಾ ಇದ್ದೀನಿ. 8 ಕಂಬಗಳು ಸೇಮ್ ಲೆಂತಲ್ಲಿ ಬರೋ ಥರ ಒಂದೇ ಸಮ ಹಾಕ್ಕೊಂಡು ಹೋಗಿ 8 ಕಂಬಗಳನ್ನ ಹಾಕ್ಕೊಳ್ಳೋಣ. ಸೊ 8 ಡಬಲ್ ಕ್ರೋಶೆ ಆದಮೇಲೆ ಸೊ 8 ಕಂಬ ಆದಮೇಲೆ ಫ್ರೆಂಡ್ಸ್ ಇಲ್ಲಿ ಸ್ವಲ್ಪ ದಾರನ ಮೇಲೆ ಮಾಡ್ಕೊಳ್ಳೋಣ. ನೀವು ಬೀಡ್ ಅಟ್ಯಾಚ್ ಮಾಡಬೇಕಂದ್ರೂ ಅಷ್ಟೇ, ಇಲ್ಲ ಹ್ಯಾಂಗಿಂಗ್ ಬೀಡ್ ತೊಗೊಂಡಿದ್ದೀನಿ ನಾನು, ಚಿಕ್ಕದಾಗೆ ಒಂದು ಹ್ಯಾಂಗಿಂಗ್ ಬೀಡ್ ತೊಗೊಂಡಿದ್ದೀನಿ. ನಾರ್ಮಲ್ ಬೀಡಾದರೂ ಸರಿ, ಹ್ಯಾಂಗಿಂಗ್ ಬೀಡಾದರೂ ಸರಿ, ಇಲ್ಲೇ ಇದೇ ರೀತಿ ಸ್ವಲ್ಪ ದಾರ ಮೇಲೆ ಮಾಡಿ ಈ ರೀತಿ ಇನ್ಸರ್ಟ್ ಮಾಡೋಣ. ಬೀಡನ್ನ ಇನ್ಸರ್ಟ್ ಮಾಡಿ ಈ 3 ಚೈನ್ ಏನಿದೆ ಫ್ರೆಂಡ್ಸ್, 3 ಚೈನ್ ಹಾಕಿದ್ವಿ ಅಲ್ಲ, 3rd ಚೈನ್ ಮೇಲೆ ಇರೋ ಚೈನಿಗೆ ಆ ಹೋಲ್ಗೆ ನಾನು ಲಾಕ್ ಮಾಡ್ತೀನಿ. 3 ಚೈನು ಕಂಬದ ಮಧ್ಯೆ ಲಾಕ್ ಮಾಡಲ್ಲ, ಮೇಲ್ಗಡೆ ಇರುತ್ತೆ ಅಲ್ವಾ ಚೈನು, ಸೊ ಅಲ್ಲಿಗೆ ನಾನು ನೀಡಲ್ನ ಹಾಕಿ ದಾರ ಅಂತಂದು 2 ದಾರ ಸೇರಿ 1 ಮಾಡ್ಕೋತೀನಿ. ಇವನ್ ನಾವು ಸೆಂಟರಲ್ಲಿ ಕುಚ್ಚು ಕಟ್ಟಬೇಕು ಅಂದರೆ ಫ್ರೆಂಡ್ಸ್ ಎಕ್ಸ್ಟ್ರಾ 1 ಚೈನ್ 2 ಚೈನ್ ಗ್ಯಾಪ್ ಬಿಟ್ಬಿಟ್ಟು ನಾವು ಲಾಕ್ ಮಾಡಬೇಕಾಗತ್ತೆ. ಎಕ್ಸ್ಟ್ರಾ 2 ಚೈನ್ ಹಾಕಿ, ಈ ಬೀಡ್ ಬದಲು ಎಕ್ಸ್ಟ್ರಾ 2 ಚೈನ್ ಹಾಕಿ ನಾವು ಇದೇ ರೀತಿ ಇಲ್ಲಿಗೆ ಲಾಕ್ ಮಾಡ್ಕೋಬೇಕು. ಯಾಕಂದರೆ ನಾನು ಇನ್ನೊಂದು ಸ್ಯಾರಿ ತೋರಿಸಿದ್ದೀನಲ್ಲ ಫ್ರೆಂಡ್ಸ್, ಅಲ್ಲಿ ಕುಚ್ಚು ಕಟ್ಟೋಕ್ಕೆ ನಾನು ಇಲ್ಲಿ ಸ್ಪೇಸ್ ಬಿಟ್ಟಿದ್ದೀನಿ. ನಾವು ಬೀಡ್ ಬದಲು 2 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ಸ್ಪೇಸ್ ಬಿಟ್ಟಿದ್ದೀನಿ, ಅಲ್ಲಿ ಕುಚ್ಚು ಕಟ್ಟಿದ್ದೀನಿ ಸೆಂಟರಲ್ಲಿ. ಸೊ ನೀವು ಆರ್ಚ್ ಪಕ್ಕದಲ್ಲಿ ಕುಚ್ಚು ಕಟ್ಬೋದು, ಇಲ್ಲ ಈ ಥರ ಸೆಂಟರಲ್ಲಿ ಕೂಡ ಕಟ್ಬೋದು. ನೋಡಿ ಅಲ್ಲಿಂದ ಕಂಬದ ಮೇಲಿರೋ ಹೋಲ್ ಗ್ಯಾಪಿಗೆ ನೋಡಿ, ಪ್ರತಿಯೊಂದು ಹೋಲ್ ಗ್ಯಾಪ್ಗೆ ನಾನು ಡೈರೆಕ್ಟಾಗಿ ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ಸೊ ಪ್ರತಿ ಹೋಲ್ ಗ್ಯಾಪಿಗೂ ನಾವು ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಂಡು ಹೋಗಬೇಕು ಫ್ರೆಂಡ್ಸ್. ಇಲ್ಲೂ ಕೂಡ 8 ಇಡ್ಸುತ್ತೆ, 8 ಸಿಂಗಲ್ ಕ್ರೋಶೆ ಆಗುತ್ತೆ. ಸ್ಟಾರ್ಟಿಂಗ್ ಬೀಡ್ ಹಾಕಿ ನಾವು ಲಾಕ್ ಮಾಡಿರ್ತೀವಲ್ಲ ಅದನ್ನು ಕೌಂಟಾಗಿ 8 ಸಿಂಗಲ್ ಕ್ರೋಶೆ ಬರುತ್ತೆ. ಸೊ ಇದೆಲ್ಲ ಆದಮೇಲೆ ಸಿಂಗಲ್ ಕ್ರೋಶೆ ಆಲ್ರೆಡಿ ಇರುತ್ತಲ್ವ, ಅದ್ರ ಒಳಗಡೆ ಇನ್ನೂ 1 ಟೈಮ್ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಬಟ್ಟೆಗೆ ಮಾಡಿರ್ತೀವಲ್ಲ ಸಿಂಗಲ್ ಕ್ರೋಶೆ, ಅದರಲ್ಲೂ ಒಂದು ಸತಿ ಸಿಂಗಲ್ ಕ್ರೋಶೆ ಮಾಡ್ಕೊಳ್ಳೋಣ. ಸೊ ಈ ರೀತಿ ನಮಗೆ ಆರ್ಚ್ ಬರುತ್ತೆ ನೀಟಾಗಿ ಯು ಶೇಪಲ್ಲಿ. ಸೆಂಟ್ರಲ್ಲಿ ಒಂದು ಬೀಡು ಡಬಲ್ ಕಲರ್ ಬರುತ್ತೆ, ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಡಿಸೈನ್. ಇದು ಮೈಸೂರು ಸಿಲ್ಕ್ಗೆ, ಸಾಫ್ಟ್ ಸಿಲ್ಕ್ಗೆಲ್ಲ ತುಂಬ ನೀಟಾಗಿರುತ್ತೆ. ವಿತೌಟ್ ಕುಚ್ಚು ಡಿಸೈನ್ಗೆ ಇದು ಪರ್ಫೆಕ್ಟಾಗಿ ಚೆನ್ನಾಗಾಗುತ್ತೆ. ಸೊ ಇಲ್ಲಿಂದ ಮತ್ತೆ ಡೈರೆಕ್ಟಾಗಿ ಸೆಕೆಂಡ್ ಆರ್ಚ್ ಸ್ಟಾರ್ಟ್ ಮಾಡೋದು. ಲಾಕ್ ಮಾಡಿರ್ತೀವಲ್ಲ, ಇಲ್ಲೇನು ಮಾಡ್ತೀರಾ ಡೈರೆಕ್ಟಾಗಿ ನೀಡಲ್ ಮೇಲೆ ದಾರ ಸುತ್ಕೋಬೇಕು. ನೆಕ್ಸ್ಟ್ ಆರ್ಚಲ್ಲಿರೋ 3 ಚೈನ್ ಗ್ಯಾಪಿಗೆ ನಾನು ಕಂಬಗಳನ್ನ ಫಿಲ್ ಮಾಡ್ಕೊಂಡು ಹೋಗಬೇಕು. 8 ಕಂಬ ಹಾಕ್ಕೊಳ್ತೀನಿ ಇಲ್ಲಿ. ಸೊ 8 ಕಂಬಗಳನ್ನ ಹಾಕ್ಕೊಂಡು ಕುಚ್ಚಬೇಕಂದ್ರೆ 2 ಚೈನ್ಸ್ ಹಾಕ್ಬಿಟ್ಟು ಲಾಕ್ ಮಾಡಬೇಕು. ಇಲ್ಲಾಂದರೆ ಹ್ಯಾಂಗಿಂಗ್ ಬೀಡ್ ಈ ಥರ ಆದರೆ ಹ್ಯಾಂಗಿಂಗ್ ಬೀಡನ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡೋಣ. ಇಲ್ಲ ಕ್ರಿಸ್ಟಲ್ ಬೀಡ್ ಆದರೆ ಯಾವ ಥರ ಬೀಡ್ಸ್ ಆದರೂ ಇದೇ ಥರ ಲಾಕ್ ಮಾಡೋದು ಫ್ರೆಂಡ್ಸ್. ನೋಡಿ ಇಲ್ಲಿ 8 ಕಂಬ ಆದ ತಕ್ಷಣ ಸ್ವಲ್ಪ ದಾರ ಮೇಲೆ ಮಾಡಿದ್ದೀನಿ. ಇಲ್ಲಿ ಬೇಕಂದರೆ ಬೀಡನ್ನ ಇನ್ಸರ್ಟ್ ಮಾಡಿ ಲಾಕ್ ಮಾಡಿ, ಇಲ್ಲಾಂದರೆ 2 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡು ನೀವು ಈ 3 ಚೈನ್ ಏನಿದೆ 3rd ಚೈನ್ ಮೇಲೆಗಡೆ ನೋಡಿ ಅದ್ರ ಒಳಗಡೆ ನಾನು ಲಾಕ್ ಮಾಡ್ಕೊಳ್ತೀನಿ. ಸೊ ಎಕ್ಸ್ಟ್ರಾ 2 ಚೈನ್ ಹಾಕ್ಕೊಂಡ್ರೆ ನಮ್ಗೆ ಅಲ್ಲಿ ಕುಚ್ಚು ಬರುತ್ತೆ. ಆ ಥರ ಮಾಡ್ಕೋಬೋದು, ನಿಮ್ಮ ಇಷ್ಟ ಫ್ರೆಂಡ್ಸ್. ಎಷ್ಟು ಕುಚ್ಚು ಹಾಕ್ಕೋಬೋದು, ಎಷ್ಟು ಬೀಡ್ಸ್ ಹಾಕ್ಕೋಬೋದು ನೀವು ನಿಮಗೆ
ಯಾವ ಥರ ಅನಿಸುತ್ತೆ ಆ ಥರ ಮಾಡ್ಕೋಬೋದು. ನಿಮಗೆ ಲಾಸ್ಟಲ್ಲಿ 2 ಕ್ಲಿಪ್ ನೋಡಿದ್ರೆ ನಿಮಗೆ ಒಂದು ಐಡಿಯಾ ಬರುತ್ತೆ. ಈ ಡಿಸೈನು ತೋರಿಸಿದ್ದೀನಿ ಮತ್ತು ಇನ್ನೊಂದು ಸ್ಯಾರಿದು ತೋರಿಸಿದ್ದೀನಿ. ಈವನ್ ಆರ್ಚ್ ಪಕ್ಕ ಬೇಕು ಕುಚ್ಚಂದ್ರೂ ನೀವು 5 ಚೈನ್ ಎಕ್ಸ್ಟ್ರಾ ಹಾಕ್ಕೊಂಡ್ರೆ ನಡೆಯುತ್ತೆ. 3 ಚೈನ್ ಪಕ್ಕ ಅಥವಾ ಆರ್ಚ್ ಪಕ್ಕ ಬೇಸಲ್ಲಿ. ಸೊ ಹಾಗೆ ಯಾವ ಥರ ನಿಮ್ಗೆ ಇಷ್ಟ ಆಗುತ್ತೆ ಆ ಥರ ಮಾಡ್ಕೋಬೋದು. ನೋಡಿ, ಪ್ರತಿಯೊಂದು ಕಂಬದ ಮೇಲಿರೋ ಚೈನ್ಗೂ ಅಂದರೆ ಹೋಲ್ ಗ್ಯಾಪ್ಗೂ ನಾನು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಈ ಸ್ಯಾರಿಗೆ ಮಾಡಿರೋ ಸಿಂಗಲ್ ಕ್ರೋಶೆಗೂ ಸಿಂಗಲ್ ಕ್ರೋಶೆ ಮಾಡಿ ಲಾಕ್ ಮಾಡ್ಕೊಳ್ತೀನಿ. ಈ ರೀತಿ ಬರುತ್ತೆ ಆರ್ಚ್. ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್. ಕಲರ್ ಕಾಂಬಿನೇಷನ್ ಚೆನ್ನಾಗಿದ್ರೆ ಅಂತೂ ಇನ್ನೂ ಸಕ್ಕತ್ತಾಗಿ ಕಾಣಿಸುತ್ತೆ. ಸೊ ಇದಂತೂ ಫಿನಿಶ್ ಆದಮೇಲೆ ತುಂಬ ಚೆನ್ನಾಗಿತ್ತು ಡಿಸೈನು, ನೀಟಾಗಿ ಚೆನ್ನಾಗಿ ಕಾಣಿಸುತ್ತೆ. ಸೊ ಹಾಕೋಬೋದು, ಬಿಗಿನರ್ಸ್ ಕೂಡ ಟ್ರೈ ಮಾಡ್ಬೋದು ಫ್ರೆಂಡ್ಸ್, ತುಂಬ ಈಸಿ. ಸ್ಲ್ಯಾಂಟಿಂಗ್ ಆರ್ಚಸ್ ಹಾಕೋದು ಡೈರೆಕ್ಟಾಗಿ ಕಂಬಗಳನ್ನ ಹಾಕ್ಬಿಟ್ಟು ಲಾಕ್ ಮಾಡ್ಕೊಂಡು ಹೋಗೋದು. ಸೊ ವಿತೌಟ್ ಕುಚ್ಚು ತುಂಬ ನೀಟಾಗಿ ತುಂಬ ಚೆನ್ನಾಗಿ ಬಂತು. ಅಲ್ಲೇ ನಿಮಗೆ ಇದು ಏನು ಸ್ಲ್ಯಾಂಟಿಂಗ್ ಆರ್ಚ್ ಆಗಿದ ತಕ್ಷಣ ಒಂದು 5 ಚೈನ್ ಹಾಕ್ಕೊಂಡ್ರೆ ಅಲ್ಲೂ ಕೂಡ ಕುಚ್ಚು ಕಟ್ಕೋಬೋದು. ಸೊ ಓವರಾಲ್ ಫಿನಿಶಿಂಗ್ ಆದ ತಕ್ಷಣ ತುಂಬ ಚೆನ್ನಾಗಿ ಬರುತ್ತೆ. ಆರ್ಚಸ್ಸು ಜಾಸ್ತಿ ಇಡಿಸುತ್ತೆ. ಬೇಕಂದರೆ ಕೌಂಟ್ಸು ನೀವು ಜಾಸ್ತಿ ಮಾಡ್ಕೋಬೋದು ಫ್ರೆಂಡ್ಸ್. ಆರ್ಚ್ ಇನ್ನೂ ದೊಡ್ಡದು ಬೇಕಂದರೆ ನೀವು ಕೌಂಟ್ಸ್ ಜಾಸ್ತಿ ಮಾಡಿಕೊಂಡ್ರೆ ಇನ್ನು ಸ್ವಲ್ಪ ದೊಡ್ಡದು ಕಾಣಿಸುತ್ತೆ. ಸೊ ಈ ರೀತಿ ಕಾಣ್ತಾ ಇದೆ ಫೈನಲಾಗಿ. ತುಂಬ ನೀಟಾಗಿ ಚೆನ್ನಾಗಿ ಬರುತ್ತೆ. ಫ್ಲೀಟ್ಸ್ ಹಾಕೋರು ಚೆನ್ನಾಗಿ ಅನಿಸುತ್ತೆ. ಸೊ ಇದಕ್ಕೆ ಪ್ರೈಸ್ ಬಂತು ಫ್ರೆಂಡ್ಸ್ 500 ಅರೌಂಡ್ ಚಾರ್ಜ್ ಮಾಡಬೇಕು. ಕಡಿಮೆ ಜಾಸ್ತಿ ಪ್ಲೇಸಸ್ ಕೂಡ ಡಿಪೆಂಡ್ ಆಗುತ್ತೆ. ನೋಡಿಕೊಂಡು ನಿಮ್ಮ ಪ್ಲೇಸ್ ಕರೆಕ್ಟಾಗಿ ನೀವು ಚಾರ್ಜ್ ಮಾಡ್ಬೋದು. ಸೊ ಇದಕ್ಕೆ ಅಂದರೆ ಇದು ವಿತೌಟ್ ಕುಚ್ಚು ಡಿಸೈನ್ ಈ ರೀತಿ ಇದೆ. ಸೊ ವಿತ್ ಕುಚ್ಚು ಡಿಸೈನ್ ಇವಾಗ ತೋರಿಸ್ತೀನಿ ಫ್ರೆಂಡ್ಸ್. 87 ದಾರ ಸುತ್ತಕೊಂಡು ಕುಚ್ಚು ಕಟ್ಟಿರೋದಷ್ಟೇ ಸಿಂಪಲ್ಲಾಗಿ. ಇದಕ್ಕೆ ನೋಡಿ, ಸೆಂಟ್ರಲ್ಲಿ 1 ಆರ್ಚಿಗೆ 2 ಚೈನ್ ಗ್ಯಾಪ್ ಮಾಡಿದ್ದೀನಿ, ಕುಚ್ಚು ಕಟ್ಟಿದ್ದೀನಿ. ಇನ್ನು 2 ಆರ್ಚಿಗೆ ಕ್ರಿಸ್ಟಲ್ ಬೀಡನ್ನ ಹಾಕಿದ್ದೀನಿ ಫ್ರೆಂಡ್ಸ್. ಕ್ರಿಸ್ಟಲ್ ಬೀಡ್ ಹಾಕಿದ್ದೀನಿ. 1 ಥರ್ಡ್ ಆರ್ಚಿಗೆ ನಾನು 2 ಚೈನ್ಸ್ ಮಾಡಿ ಅದಕ್ಕೆ ಕುಚ್ಚು ಕಟ್ಟಿದ್ದೀನಿ. ಈ ರೀತಿ ಕುಚ್ಚು ಬೇಕಂದರೆ ಈ ರೀತಿ ಮಾಡ್ಕೋಬೋದು. ಅದು ಹತ್ತಿರ ಬೇಕಂದರೆ ಹತ್ತಿರ ಕೂಡ ಹಾಕ್ಕೋಬೋದು. ಇಲ್ಲ ನಾನಿಲ್ಲಿ 2 ಆರ್ಚಿ ಗ್ಯಾಪ್ ಬಿಟ್ಬಿಟ್ಟು ದೂರ ಒಂದೊಂದು ಕುಚ್ಚು ಕಟ್ಟಿದ್ದೀನಿ. ಸೊ ವಿತೌಟ್ ಕುಚ್ಚು ಡಿಸೈನ್ ಅಂದರೆ ಆ ಥರ ನೀವು ಮಾಡ್ಕೋಬೋದು. ಒಂದೇ ಡಿಸೈನು ಎಷ್ಟು ಡಿಫ್ರೆಂಟಾಗಿ 2 ಟೈಪ್ ಕಾಣಿಸುತ್ತೆ. ನಾನು ಹೇಳಿದೆ ಅಲ್ವಾ, ಈವನ್ ಆರ್ಚ್ ಪಕ್ಕ ಕೂಡ ನೀವು ಕುಚ್ಚಿಗೆ ಪ್ಲೇಸ್ ಮಾಡಿಕೊಂಡು ಅಲ್ಲೂ ಕೂಡ ಕುಚ್ಚು ಕಟ್ಕೋಬೋದು. ಡಿಸೈನ್ ಇಷ್ಟ ಆಗಿದೆ ಖಂಡಿತ ಟ್ರೈ ಮಾಡಿ ಫ್ರೆಂಡ್ಸ್. ಓವರಾಲ್ ಫೈನಲ್ ಲುಕ್ ತುಂಬ ನೀಟಾಗಿರುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ಸೊ ಮೈಸೂರು ಸಿಲ್ಕ್ಗಂತೂ ಎದ್ದು ಕಾಣಿಸ್ತಾ ಇತ್ತು. ನೀವು ಕೂಡ ಟ್ರೈ ಮಾಡ್ಬೋದು, ಈಸಿ ಕೂಡ ಇದೆ. ನಿಮ್ಗೆ ಇಷ್ಟ ಆಗಿದ್ದೆಲ್ಲ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ. ಹೊಸೊಬ್ಬರು ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಥ್ಯಾಂಕ್ ಯು.